ಸರಿಗ ಸರಿಗ ನಕಲಿ ಗಾಂಜಾ ಕೇಸನ್ನು ವಿದ್ಯಾರ್ಥಿ ಮೇಲೆ ಹಾಕಿರೋದ್ರಿಂದ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಈ ವಿಚಾರವನ್ನು ಈಗ BY ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪೊಲೀಸರು ಅವರು ಲಂಚದ ಹಣಕ್ಕಾಗಿ ಈ ರೀತಿ ವಿದ್ಯಾರ್ಥಿಯ ಜೀವನವನ್ನು ಬಲಿ ಪಡೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, CM ಹಾಗೂ ಹೋಮ್ ಮಿನಿಸ್ಟ್ರು ಇದಕ್ಕೆ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ ಅಂತ. ಅಲ್ಲ, ನಾವು ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ನಾವು. ಹಾಗಾಗಿ ನಾವೇ ಎಲ್ಲದಕ್ಕೂ ಕಾರಣ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಅವ್ರಿಗೆ ಬರ್ತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತೇನೆ, ಯಾವ ರೀತಿ ಅದು ಆ ಘಟನೆ ಆಗಿದೆ ಮತ್ತು ಯಾಕೆ ಆ ವಿದ್ಯಾರ್ಥಿ ಸಾವಿಗೆ ಹೋಗುವಂಥ ರೀತಿಯಲ್ಲಿ ಏನು ಘಟನೆ ನಡೆದಿದೆ, ಯಾರದಕ್ಕೆ ಜವಾಬ್ದಾರಿ, ಅದೆಲ್ಲ ಮಾಹಿತಿ ತಗೊಂಡು ಆ ನಂತರ ನಾನು ಉತ್ತರ ಕೊಡ್ತೇನೆ. ಈಗ ನಾನು ನಮ್ಮ ಕಮಿಷನರ್ ಆಫೀಸಿಗೆ ಸಭೆ ಇದೆ, ಅಲ್ಲಿ ಅದನ್ನು ಮಾತಾಡ್ತೇನೆ. ಸರ್, ಈಗ CM ಗೊಂದಲ ಏನಿದೆ ಸರ್, ಈಗ ಹೈಕಮಾಂಡ್ ಇತ್ಯರ್ಥ ಮಾಡುತ್ತಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಕನ್ನಡಿಗರಾಗಿದ್ದಾರೆ, ಅವ್ರಿಗೆ ಇಲ್ಲಿನಂಥ ಜನರ ಪರಿಸ್ಥಿತಿ ಗೊತ್ತಿದೆ. ಅವರು ಒಂದು ಮನಸ್ಸು ಮಾಡಿದ್ದಿದ್ರೆ ಆಗೋಗಿರ್ತಿತ್ತು ಇಷ್ಟೊಳಗಡೆ. ಆದರೆ ಅವರಿಗೆ ದಲಿತರೇ CM ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಅವರೇ ಮುಂದೂಡಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಸರ್. ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಭಾಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು. ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂಥ ಆಸೆ ಏನಾದರೂ ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ದರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಹೇಳಿದ್ದಾರೆ ಸರ್, ದಲಿತರ ಮುಂದಿನ CM ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ. ಸರಿಗ ನಕಲಿ ಗಾಂಜಾ ಕೇಸನ್ನು ವಿದ್ಯಾರ್ಥಿ ಮೇಲೆ ಹಾಕಿರೋದ್ರಿಂದ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಈ ವಿಚಾರವನ್ನು ಈಗ BY ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಪೊಲೀಸರು ಅವರು ಲಂಚದ ಹಣಕ್ಕಾಗಿ ಈ ರೀತಿ ವಿದ್ಯಾರ್ಥಿಯ ಜೀವನವನ್ನು ಬಲಿ ಪಡೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, CM ಹಾಗೂ ಹೋಮ್ ಮಿನಿಸ್ಟ್ರು ಇದಕ್ಕೆ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ ಅಂತ. ಅಲ್ಲ, ನಾವು ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ನಾವು. ಹಾಗಾಗಿ ನಾವೇ ಎಲ್ಲದಕ್ಕೂ ಕಾರಣ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಅವ್ರಿಗೆ ಬರ್ತಕ್ಕಂಥದ್ದು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ತೇನೆ, ಯಾವ ರೀತಿ ಅದು ಆ ಘಟನೆ ಆಗಿದೆ ಮತ್ತು ಯಾಕೆ ಆ ವಿದ್ಯಾರ್ಥಿ ಸಾವಿಗೆ ಹೋಗುವಂಥ ರೀತಿಯಲ್ಲಿ ಏನು ಘಟನೆ ನಡೆದಿದೆ, ಯಾರದಕ್ಕೆ ಜವಾಬ್ದಾರಿ, ಅದೆಲ್ಲ ಮಾಹಿತಿ ತಗೊಂಡು ಆ ನಂತರ ನಾನು ಉತ್ತರ ಕೊಡ್ತೇನೆ. ಈಗ ನಾನು ನಮ್ಮ ಕಮಿಷನರ್ ಆಫೀಸಿಗೆ ಸಭೆ ಇದೆ, ಅಲ್ಲಿ ಅದನ್ನು ಮಾತಾಡ್ತೇನೆ. ಸರ್, ಈಗ CM ಗೊಂದಲ ಏನಿದೆ ಸರ್, ಈಗ ಹೈಕಮಾಂಡ್ ಇತ್ಯರ್ಥ ಮಾಡುತ್ತಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಕನ್ನಡಿಗರಾಗಿದ್ದಾರೆ, ಅವ್ರಿಗೆ ಇಲ್ಲಿನಂಥ ಜನರ ಪರಿಸ್ಥಿತಿ ಗೊತ್ತಿದೆ. ಅವರು ಒಂದು ಮನಸ್ಸು ಮಾಡಿದ್ದಿದ್ರೆ ಆಗೋಗಿರ್ತಿತ್ತು ಇಷ್ಟೊಳಗಡೆ. ಆದರೆ ಅವರಿಗೆ ದಲಿತರೇ CM ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಅವರೇ ಮುಂದೂಡಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಸರ್. ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಭಾಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ.
ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು. ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂಥ ಆಸೆ ಏನಾದರೂ ಇದೆಯಾ ಅಂತ? ಅಲ್ಲ, ನಮಗೆ ಅವರು ಆಗಿದ್ದರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ನಿನ್ನೆ ರಾಜೀನಾಮೆದವ್ರು ಹೇಳಿದ್ದಾರೆ ಸರ್, ದಲಿತರ ಮುಂದಿನ CM ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.